ಇವತ್ತು ಇನ್ನೊಂದು ಹೊಸ ಡಿಸೈನ್ನ ಡ್ರೆಸ್ನ ಸ್ಟಿಚ್ ಮಾಡ್ತಿದ್ದೆ. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇನ್ನು ಬೆಳಗ್ಗೆನೇ ಎದ್ದು ನನ್ನ ಮಾಮೂಲಿಯಾಗಿ ಮಾರ್ನಿಂಗ್ ರೊಟೀನ ಶುರು ಮಾಡಿ ಇನ್ನು ತಿಂಡಿ ಎಲ್ಲ ಮಾಡೋ ಅಷ್ಟರೊಳಗೆ ಸುಮಾರು ನಾನು ಮಾಡೋ ಅಷ್ಟರೊಳಗೆ 11 ಗಂಟೆ ಆಗಿತ್ತು. ಬಟ್ ಮನೆಯವ್ರಿಗೆಲ್ಲರಿಗೂ ಕೂಡ ಬೇಗನೆ ಮಾಡಿಕೊಟ್ಟಿದ್ದೆ. ನಾನು ಏನಕ್ಕೆ ಲೇಟ್ ಆಯಿತು ಅಂತ ಅಂದರೆ, ನಾನಿಲ್ಲಿ ರೊಟ್ಟಿನೇ ಮಾಡ್ತಿದ್ದೆ ಮತ್ತು ಅಮ್ಮ ಮತ್ತು ತಂಗಿ ಬೇಗನೆ ಊಟ ಮಾಡಿದ್ರು. ಅಪ್ಪ ಮತ್ತು ನಮ್ಮ ಯಜಮಾನ್ರು ಶುಂಠಿಗೆ ಔಷಧಿ ಹೊಡೆಯೋಕ್ಕೆ ಅಂತೇಳಿ ಹೊಲ್ದ ಹತ್ರ ಹೋಗಿದ್ರು. ಇನ್ನು ಅವ್ರು ಬಂದಮೇಲೆ ಅವ್ರಿಗೂ ಕೂಡ ಬಿಸಿ ಬಿಸಿಯಾಗಿ ರೊಟ್ಟಿನ ಮಾಡಿಕೊಟ್ಟು, ಅದಾದಮೇಲೆ ನಾನು ಅಡುಗೆ ಮನೆ ಕೆಲಸ ಎಲ್ಲನೂ ಮುಗಿಸಿ ನಾನು ತಿಂಡಿ ಮಾಡೋ ಅಷ್ಟರೊಳಗೆ 11 ಗಂಟೆ ಆಗಿತ್ತು. ಇನ್ನು ಅದನ್ನೆಲ್ಲ ಮುಗಿಸಿ ನಾನು ಒಂದು ಟಾಪ್ನ ಸ್ಟಿಚ್ ಮಾಡಿದ್ದೆ. ಇದ್ರ ಪ್ಯಾಂಟ್ನ ಈಗಾಗಲೇ ಯಾವುದೋ ವ್ಲಾಗಲ್ಲಿ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಮಾಮೂಲಿಯಾಗಿ ಚೂಡಿದಾರ್ ಪ್ಯಾಂಟೇ ಸ್ಟಿಚ್ ಮಾಡಿದ್ದೆ. ಟಾಪ್ ಮಾತ್ರ ಈ ಥರ ಸ್ಟಿಚ್ ಮಾಡಿದ್ದೆ. ಡೋರಿ ಸಹ ಇದು ರೆಡ್ ಕಾಂಬಿನೇಷನಲ್ಲಿ ಇದ್ದಿದ್ದರಿಂದ ಈ ಥರ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್ ಮಾತ್ರ. ಸ್ಲೀವ್ ಆಗ್ಬೋದು ಅಥವಾ ಫ್ರಂಟು ಬ್ಯಾಕ್ ಎಲ್ಲ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಸೈಡ್ ಕಟ್ ಟಾಪ್ ಆಗಿರುತ್ತೆ. ಇನ್ನು ಇದನ್ನೆಲ್ಲ ಮುಗಿಸಿ ಇವತ್ತು ಇನ್ನೊಂದು ಹೊಸ ಡಿಸೈನ್ದು ಹೊಸ ಡ್ರೆಸ್ನ ಸ್ಟಿಚ್ ಮಾಡೋಣ ಅಂತೇಳಿ ಅದನ್ನು ಕಟ್ ಮಾಡಿಕೊಂಡು ಅದನ್ನು ಕೂಡ ಸ್ಟಿಚ್ ಮಾಡ್ತಿದ್ದೆ. ಇನ್ನು ಮಧ್ಯಾಹ್ನ ನಮ್ಮ ಮನೆಯವರು ಕೇಕ್ ತಂದುಕೊಟ್ರು ಅಂತ ಹೇಳಿ ಕೇಕ್ನ ತಿಂದು ನನ್ನ ಕೆಲಸನ ಮುಂದುವರಿಸ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.